ಹೇಳುತ್ತೆ ಇವರಿಗೆ ನಮ್ಮ ಕನ್ನಡ ಸಂಘದ ಮೇಲೆ ಇರುವ ಪ್ರೀತಿ ಎಷ್ಟು ಅಂತ ಅಂದ್ಬಿಟ್ಟು. ಧನ್ಯವಾದಗಳು ಸರ್, ನಿಮ್ಮ ಮುಂದಿನ ಜೀವನ ಸುಖಕರವಾಗಿರಲಿ. ಈಗ ಗೌರವ ಅತಿಥಿಗಳಾದ ಶ್ರೀ ಪ್ರಕಾಶ್ ಶೆಟ್ಟಿ ಸರ್ ಅವರಿಗೆ ಸನ್ಮಾನ ಕಾರ್ಯಕ್ರಮ. ಇವರ ಪರಿಚಯ ಮಾಡಿಕೊಡಬೇಕಾಗಿ ಸಂಘದ ಕಾರ್ಯದರ್ಶಿಯಾದ ಶ್ರೀಧರ್ ಸರ್ ಅವರಲ್ಲಿ ವಿನಂತಿ. ಪ್ರಕಾಶ್ ಎಸ್ ಶೆಟ್ಟಿ ಸರ್ ಅವರು 1964ರಲ್ಲಿ ಕೆಮ್ರಾಲ್ ಹಳ್ಳಿಯ ದಕ್ಷಿಣ ಕನ್ನಡ ಪ್ರಾಂತ್ಯದಲ್ಲಿ ಅವರ ಜನನ ಮತ್ತು 7ನೇ ತರಗತಿಯಲ್ಲೂ ಅವರಿಗೂ ಅಲ್ಲೇ ಹಳ್ಳಿಯಲ್ಲಿ ಅವರ ಸ್ಕೂಲಿಂಗ್ ನಡೆಯುತ್ತೆ. ಮತ್ತು 8ರಿಂದ 12 ಪಕ್ಕದಲ್ಲಿ ಒಂದು ಕೆಂಗೊಳ್ಳಿ ಅನ್ನೋ ಕಿನಿಗೊಳ್ಳಿಯಲ್ಲಿ ಅನ್ನೋ ಜಾಗದಲ್ಲಿ ಅವರ 12th ಮತ್ತು PUC ನಡೆಯುತ್ತೆ. ನಂತರ ಅವರು ಅವರ ಇಂಜಿನಿಯರಿಂಗ್ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗಲ್ಲಿ SJCEಯಿಂದ ಅವರು BTech ಮಾಡ್ತಾರೆ. ಅದು ನೋಡ್ತೀವಿ ನೀವು. ಇದರಲ್ಲಿ ವಿಷಯ ಏನಂದರೆ, ಇಲ್ಲಿ ನೋಡ್ತಿರೋ ಸಾಕಷ್ಟು ಮರಗಳು ನಮ್ಮ ಸರು ಕಾಲೇಜಲ್ಲಿದ್ದಾಗೆ ಕಟ್ಟಿರೋದು, ಕಾಲೇಜಲ್ಲಿ ಇಟ್ಟಾಗ ನೆಟ್ಟಿರೋದು. ಅವ್ರ ಕಾಲೇಜ್ ಬಿಟ್ಟು ಈಗ ಅವೆಲ್ಲ ದೊಡ್ಡ ಗಿಡಗಳು ಮರಗಳಾಗಿ ನಿಂತಿದೆ, ಅವ್ರ ಥರನೇ. ನೆಕ್ಸ್ಟ್ ಅವರು ಮತ್ತೆ 31ನೇ ಬ್ಯಾಚ್ನ ಟ್ರೈನಿಂಗ್ ಸ್ಕೂಲಲ್ಲಿಗೆ ಜಾಯಿನ್ ಆಗ್ತಾರೆ ಇಂಜಿನಿಯರಿಂಗ್ ಮುಗಿಸಿದ ನಂತರ. ಸೊ ಅಲ್ಲಿ ಟ್ರೈನಿಂಗ್ ಮುಗಿಸಿದ ನಂತರ ಟೆಕ್ನಿಕಲ್ ಸರ್ವಿಸಸ್ ಡಿವಿಷನ್ ಆಫ್ BRCಗೆ ಜಾಯಿನ್ ಆಗ್ತಾರೆ. ಸೊ ಅಲ್ಲಿ ಅವರು 30ಕ್ಕೂ ಹೆಚ್ಚು ವರ್ಷಗಳು ಸೇವೆಯನ್ನು ಸಲ್ಲಿಸ್ತಾರೆ. ಮತ್ತು ಮೊನ್ನೆ ಮೇ 2024ನಲ್ಲಿ ಚೀಫ್ ಇಂಜಿನಿಯರ್ ಹಾಗೂ ಹೆಡ್ ಟೆಕ್ನಿಕಲ್ ಸರ್ವಿಸಸ್ ಡಿವಿಷನ್ ಆಗಿ ಅವರು ನಿವೃತ್ತಿ ಹೊಂದಿದ್ದಾರೆ. ಅವರು ಅವರ ಕಾಲಾವಧಿಯಲ್ಲಿ ಸಾಕಷ್ಟು ಪ್ರಾಜೆಕ್ಟ್ಗಳನ್ನ ಕಾರ್ಯನಿರ್ವಹಿಸ್ತಿದ್ದಾರೆ. ಅದರಲ್ಲಿ ಕೆಲವು ಒಂದು ನಿಮಗೆ ತೋರಿಸ್ಬೇಕು ಅಂತ, ಇದು ಕ್ಯಾಪ್ ಬಿಲ್ಡಿಂಗ್ ಅಂತ ನಮ್ಮ ಮಾಡ್ ಲ್ಯಾಬ್ ಮತ್ತು CC ಬಿಲ್ಡಿಂಗ್ಗೆ ಏರ್ ಕಂಡೀಷ್ನಿಂಗ್ ಎಲ್ಲ ಒದಗಿಸೋದು ಈ ಬಿಲ್ಡಿಂಗು. ಇಲ್ಲಿರೋ ನೋಡ್ತಿರೋಂಥ ನೀವು ಕಂಪ್ರೆಸರ್ಸು ಏನು AC ಯೂನಿಟ್ಸ್ ಇದ್ದಾವೆ, ಅವೆಲ್ಲ ಬಹಳ ಬೃಹತ್ ಆಕಾರದ್ದು. ಇದನ್ನು ರೀಪ್ಲೇಸ್ ಮಾಡುವಂಥ ಚಾಲೆಂಜಿಂಗ್ ಟಾಸ್ಕ್ ನಮ್ಮ ಸರ್ಗೆ ಸಿಕ್ಕಿತ್ತು. ಅವೆಲ್ಲ ಇಂಪೋರ್ಟೆಡ್ ಆದ್ದರಿಂದ ಇಲ್ಲಿ ಹೇಗೆ ಇಂಡಿಯನ್ ಮಾರ್ಕೆಟಲ್ಲಿ ಇದನ್ನು ಡೆವಲಪ್ ಮಾಡಿ ಅವರು ಅದಕ್ಕೋಸ್ಕರ ಒಂದು ಇನೋವೇಷನ್ನ ಕ್ರಿಯೇಟ್ ಮಾಡಿ ಇಂಡಸ್ಟ್ರಿನ ಡೆವಲಪ್ ಮಾಡಿ ಅವರು ಇದನ್ನೆಲ್ಲ ರಿಪ್ಲೇಸ್ ಮಾಡಿ ಈಗ ಒಂದು ಹೊಸ ಒಂದು ಬಿಲ್ಡಿಂಗ್ ಮತ್ತು ಹೊಸ ಎಕ್ವಿಪ್ಮೆಂಟ್ಸ್ನ ರಿಪ್ಲೇಸ್ ಮಾಡಿದ್ದಾರೆ. ಇಂಥ ಬೃಹತ್ ಕಾರ್ಯವನ್ನು ಸರ್ ಅವರ ಕಾಲಾವಧಿಯಲ್ಲಿ ಕೈಗೊಂಡ್ರು. ನೆಕ್ಸ್ಟ್ ದೀಪಕ್. ಇದು ಈಗ ನೀವು ನೋಡ್ತಿರೋ ಹೊಸ ಪ್ಲ್ಯಾಂಟ್ ಇದು. ನೆಕ್ಸ್ಟು ಇವರಿಗೆ ವೇಸ್ಟ್ ಹೈಜಿನೈಜೇಷನ್ ಸ್ಲಡ್ಜ್ ಹೈಜಿನೈಸೇಷನ್ ಅನ್ನೋ ಒಂದು ಹೊಸ ಟಾಸ್ಕ್ ಕೊಟ್ಟಿದ್ರು. ಇದೇನೆಂದರೆ, ನಮ್ಮ ಈ ವೇಸ್ಟ್ ಏನಿದೆ ಅದನ್ನು ಸೀವೇಜಿಂದ ಕ್ರಿಯೇಟ್ ಆಗೋ ಅಂಥ ಸ್ಲಡ್ಜ್ನ ಅದನ್ನು ಹಾಗೇ ನಾವು ಮೆನ್ಯೂರಾಗಿ ಯೂಸ್ ಮಾಡೋದಕ್ಕಾಗಲ್ಲ. ಅದನ್ನು ಹೈಜಿನೈಸೇಷನ್ ಮಾಡಿ ನಾವು ಮೆನ್ಯೂರಾಗಿ ಕನ್ವರ್ಟ್ ಮಾಡೋದಂಥ ಒಂದು ಗ್ರೇಟ್ ಟಾಸ್ಕು, ಇನ್ನೋವೇಟಿವ್ ಟಾಸ್ಕ್ನ ಸರ್ ಮಾಡಿದ್ರು. ಇದಕ್ಕೆ ತುಂಬ ಮುನ್ಸಿಪಾಲಿಟೀಸ್, ಅಹಮದಾಬಾದ್ ಮತ್ತು ಇಂದೋರ್ ಮುನ್ಸಿಪಾಲಿಟೀಸ್ ಇವರಿಗೆ ಚಿರಋಣಿಯಾಗಿರ್ತಾರೆ. ಇದನ್ನು ಸಾಕಷ್ಟು ಮುನ್ಸಿಪಾಲಿಟೀಸು ಬಂದು ನಾವು ಅಳವಡಿಸ್ಕೊಬೇಕು ಅಂತ ಮುಂದೆ ಬಂದಿದ್ದಾರೆ. ಸೊ ಇದು ಒಂದು ಬೃಹತ್ ಚಾಲೆಂಜಿಂಗ್ ಟಾಸ್ಕ್ ಸರ್ ಮಾಡಿದ್ದಾರೆ ಅವರ ಕಾಲಾವಧಿಯಲ್ಲಿ. ಇದು ಒಂದು ಸ್ಲಡ್ಜ್ ಹೈಜಿನೈಸೇಷನ್ ಪ್ಲಾಂಟ್ ಅಟ್ ಇಂಡೋರ್. ಮತ್ತು ಇನ್ನೊಂದು ಏನಂದರೆ, ನಮ್ಮ BRCನಲ್ಲಿ ನಾವು BMCಯಿಂದ ನೀರು ತೊಗೊಬಾರ್ದು, ನಾವು ಇದು ಸೆಲ್ಫ್ ರಿಲಯಂಟ್ ಆಗಿರಬೇಕು ಅಂತ ಎಲ್ಲ ನಮ್ಮ BRCನಲ್ಲಿರುವ ಕೆರೆಗಳಿಂದ ನಾವು ಎಲ್ಲ ಕಾರ್ಯಗಳಿಗೆ ನೀರನ್ನು ಉಪಯೋಗಿಸ್ಬೇಕು. ಡೊಮೆಸ್ಟಿಕ್ ಮತ್ತು ಪ್ಲ್ಯಾಂಟ್ಸ್ಗೆ ಬೇಕಾಗಿರೋ ನೀರೆಲ್ಲ ನಾವು ಅಲ್ಲೇ ಅದರಿಂದನೇ ಯೂಸ್ ಮಾಡಬೇಕು ಅಂತ ಅದಕ್ಕೆ ಒಂದು ಇನ್ನೋವೇಟಿವ್ ಐಡಿಯಾ ಕೊಟ್ಟು
ಎಲ್ಲ ಕೆರೆಗಳನ್ನ ಲಿಂಕ್ ಮಾಡಿ ಒಂದು ದೊಡ್ಡ ಬೃಹತ್ ಕಾರ್ಯಕ್ಕೆ ಕೈಗಾಕಿದ್ದಾರೆ. ಅದು ಸರ್ದ ಮಹಾದಾಸೆ. ಈಗ ಆಲ್ಮೋಸ್ಟ್ 50%ಗಿನ್ನ ಹೆಚ್ಚು ಕಾರ್ಯನಿರ್ವಹಿತ ಆಗಿದೆ. ಹಾಗೂ ಅದರಿಂದ ಇನ್ನೊಂದೇನೆಂದರೆ ಅವರು ಎಲೆಕ್ಟ್ರಿಸಿಟಿ ಕೂಡ ಪ್ರೊಡ್ಯೂಸ್ ಮಾಡಬೇಕನ್ನೋ ಒಂದು ಕಾರ್ಯನೂ ಯೋಚನೆ ಮಾಡಿ ಈಗ ಅದನ್ನು ಈಗ ಸ್ಟಾರ್ಟ್ ಆಗಿದೆ. ನಾವು ನೋಡ್ಬೋದು ಪಿ ಲೇಕ್ ಹೋಗ್ಬೇಕಾದಾಗ ಪಿ ಲೇಕ್ ಇಲ್ಲಿ ಆಲ್ರೆಡಿ ಪ್ಲ್ಯಾಂಟ್ ಅಷ್ಟು ಹಾಕಿ ಅದು ಆಪ್ರೇಟ್ ಆಗ್ತಾ ಇದೆ. ನೆಕ್ಸ್ಟ್ ಇನ್ನೊಂದು ನಾವು ಕೋವಿಡ್ ಟೈಮಲ್ಲಿ ನಮಗೆ ಮೇಯ್ನ್ ಬೇಕಾಗಿದ್ದಂಥ ಏನು ಸ್ಯಾನಿಟೈಸರ್ಸ್ ಅದರ ಅವಶ್ಯಕತೆ ನಮ್ಮ ಹಾಸ್ಪಿಟಲ್ಸ್ಗೆ ತುಂಬ ಇತ್ತು. ಅಂಥ ಒಂದು ಚಾಲೆಂಜಿಂಗ್ ಟಾಸ್ಕ್ನ ನಾವು ಇಂಡಿಯಾನಲ್ಲಿ ನಾವೇ ಪ್ರೊಡ್ಯೂಸ್ ಮಾಡ್ತೀನಿ. ನಾವು ಆ ಕೋವಿಡ್ ಟೈಮಲ್ಲಿ ಮುಂದೆ ಬಂದು ಅದಕ್ಕೆ ಒಂದು ಪ್ಲ್ಯಾಂಟ್ ರೆಡಿ ಮಾಡಿದ್ದ ಘನತೆ ಮತ್ತು ಅದು ಶ್ರೇಯಸ್ ಏನಿದೆ BRCದ ಶ್ರೇಯಸ್ಸು ಅದು ನಮ್ಮ ಶೆಟ್ಟಿ ಸರ್ಗೆ ಹೋಗುತ್ತೆ. ಸೊ ಇದು ಅವರು ಎಷ್ಟು ಎಲ್ಲ ಅವ್ರ ಜೊತೆ ನಾವು ಎಷ್ಟು ಕಾಲ ಕಳೆದ್ರೆ ನಮಗೆ ಅದೊಂದು ಸ್ಫೂರ್ತಿ ಬರ್ತಿತ್ತು. ಅವ್ರ ಒಂದು ಮಾತುಗಳಿಂದ ನಮಗೆ ಯಾವುದೇ ಒಂದು ಪ್ರಾಜೆಕ್ಟ್ ಎಂಥ ಕಂಡೀಷನಲ್ಲಿದ್ರೂ ಅದನ್ನು ಮೇಲ್ ತಂದು ಅದನ್ನು ಸ್ಟೇಜಿಗೆ ತೊಗೊಂಬರ್ತಾ ಇದ್ದಿದ್ದು ನಮ್ಮ ಶೆಟ್ಟಿ ಸರು. ಸೊ ಅವರಂದರೆ ಎಲ್ರಿಗೂ ಹೆಸರುವಾಸಿ ಮತ್ತು ಎಲ್ರಿಗೂ ಒಂದು ಥರ ಪ್ರೀತಿ. ಸೊ ಇದನ್ನು ನೀವು ನೋಡ್ಬೋದು. ಇದರದ ಇನಾಗ್ರೇಷನ್ಗೆ ನಮ್ಮ ಗ್ರೂಪ್ ಡೈರೆಕ್ಟರ್ಸ್ ಎಲ್ಲ ಮಾಡ್ತಿರೋದು. ಸೊ ಓಕೆ. ಸೊ ಇದು ಇವರ ಕೊನೆಯ ವಿಸಿಟ್ BRCದು. ಸೊ ಇವ್ರು ವಿಸಿಟ್ ಮಾಡ್ತಿರ್ತಾರೆ ಫ್ಯಾಮಿಲಿ ಜೊತೆ. ಸೊ ಸರ್ ತುಂಬ ಪರಿಸರವಾದಿ ಮತ್ತು ಕನ್ನಡ ಪ್ರೇಮಿ. ಸೊ ನಮ್ಮ ಸಂಘದ ಎಲ್ಲ ಕಾರ್ಯಕ್ರಮಗಳಿಗೂ ಬರ್ತಾರೆ. ಕಾರ್ಗರ ಇದ್ರೂ ನಮ್ಮ ಕಾರ್ಯಕ್ರಮಗಳಿಗೆ ಬಂದು ನಮಗೆ ಬೇಕಾದ ಎಲ್ಲ ಸಹಾಯಗಳನ್ನು ಸರ್ ಮಾಡ್ತಾರೆ. ಸೊ ಅವರಿಗೆ ಇವತ್ತು ಸನ್ಮಾನ ಮಾಡ್ತಿರೋದು ನಮ್ಮೆಲ್ಲರ ಒಂದು ನಮ್ಮ ಪುಣ್ಯ. ಸೊ ಈಗ ಇವಾಗ ಸನ್ಮಾನ ಕಾರ್ಯಕ್ರಮ ನಡೆಸ್ಕೊಡ್ಬೇಕು ಅಂತ ಹಾಗೂ ಇವರ ಕಿರುಪರಿಚಯ ಮಾಡಿಕೊಡೋದಕ್ಕೆ ನನಗೆ ಅವಕಾಶ ಕೊಟ್ಟಂಥ ಕನ್ನಡ ಸಂಘದವರಿಗೆ ನನ್ನ ಧನ್ಯವಾದಗಳು. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಈಗ ಶ್ರೀ ಮಂಜುನಾಥ್ ಸರ್ ಮತ್ತು ಗಂಗಾಧರ್ ಸರ್ ಅವ್ರ ಕಡೆಯಿಂದ PA ಶೆಟ್ಟಿ ಸರ್ ಅವರಿಗೆ ಸನ್ಮಾನ ಕಾರ್ಯಕ್ರಮ. ಸರ್ ಮಧ್ಯದಲ್ಲಿ ಕೂತ್ಕೊಳ್ಳಿ. ಜೋರಾದ ಚಪ್ಪಾಳೆ ಬರಲಿ. ಶ್ರೀ PS ಶೆಟ್ಟಿ ಸರ್ ಅವರು ಈ ಒಂದು ಕನ್ನಡ ಸಂಘದ ಹಿರಿಯ ಸದಸ್ಯರು ಸಹ ಹೌದು. ಈ ಒಂದು ಸಂಘದ ಬಗೆಗಿನ ಸರ್ ನಿಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಬೇಕಾಗಿ ವಿನಂತಿ ಸರ್. ನನ್ನ ಹೃದಯಪೂರ್ವಕ ನಮಸ್ಕಾರಗಳು ನಿಮಗೆಲ್ಲರಿಗೂ. ನಾನು ಮಾಡಿರುವ ಕೆಲಸ ಎಲ್ಲದಕ್ಕೂ ನನ್ನ ಹುಟ್ಟೂರೇ ಅದಕ್ಕೆ ಕಾರಣ ಅಂತ ನಾನು ಹೇಳ್ತೀನಿ. ನಾನು ಹುಟ್ಟಿದ್ದೊಂದು ಗ್ರಾಮದಲ್ಲಿ, ಇಟ್ಸ್ ಎ ರಿಮೋಟ್ ವಿಲೇಜ್. ಕಾಡಿನ ನಡುವೆ ನಾನು ಹಕ್ಕಿಗಳ ಏನು ಹೇಳ್ತಾರೆ ಬೆಳಿಗ್ಗೆ ಹಕ್ಕಿಗಳ ಚಿಲಿಪಿಲಿಯಲ್ಲಿ ಬೆಳೆದವ. ಯಾರು ಹೇಳ್ತಾರಲ್ಲ, ನಿಮ್ಮನ್ನು ಕಾಡಿಂದ ಎತ್ತಿ ನಾಡಲ್ಲಿ ಇಡ್ಬೋದು, ಆದರೆ ನೀವು ಎಲ್ಲಿ ಹೋದರೂ ಆ ಕಾಡನ್ನು ತೆಕ್ಕೊಂಡು ಹೋಗ್ತೀರ. ಅದು ನನ್ನಲ್ಲೂ ಕೂಡ ಅದೊಂದು ಗುಣ ಬಂದಿದೆ. ನಾನಿದ್ದ ಊರು 7ನೇ ತರಗತಿ ತನಕ ಇತ್ತು. ಪೇಪರ್ ಇರಲಿಲ್ಲ, ರೇಡಿಯೋ ಕೂಡ ಇರಲಿಲ್ಲ. ಆ ಲೆಕ್ಕದಲ್ಲಿ ನಾನೊಬ್ಬ ಪುಣ್ಯವಂತ. ಯಾಕಂದರೆ ಈಗಿನ ಮಕ್ಕಳಿಗೆ ಹುಟ್ಟುವಾಗಲೇ ಎಲ್ಲ ಸಿಗುತ್ತೆ. ನಾವು ಸ್ಕೂಲಿಗೆಲ್ಲ ಹೋದಾಗ ಯಾರು ಹೇಳ್ತಾ ಇರಲಿಲ್ಲ, ಯಾಕೋ ನೀವು ಸ್ಕೂಲಿಗೆ ಬರಬೇಕು ಅಂತ ಯಾರು ಹೇಳ್ತಾ ಇರಲಿಲ್ಲ.
ಗದ್ದೆಯಲ್ಲಿ ಕೆಲಸ ಆಯ್ತಾ ಅದು ಮುಖ್ಯ, ಮತ್ತೆ ಸಮಯ ಸಿಕ್ಕಿದರೆ ನೀವು ಶಾಲೆಗೆ ಹೋಗಬೇಕು. ಆ ಥರ ನಮ್ಮ ಪರಿಸ್ಥಿತಿ ಇತ್ತು. ಶಾಲೆಯಲ್ಲೂ ಕೂಡ ಹಾಗೆ ಯಾರು, ನಾನು ಇದನ್ನು ಯಾಕೆ ನಿಮಗೆ ಹೇಳ್ತಾ ಇದ್ದೀನಿ ಅಂದರೆ, ಈಗ 5ನೇ ತರಗತಿಯಲ್ಲಿ ಇರುವ ವಿದ್ಯಾರ್ಥಿಗಳಿಗೆ ಇರುವ ಟೆನ್ಷನ್ ನಾನು ಇಂಜಿನಿಯರಿಂಗ್ನ ಫೈನಲ್ ಎಕ್ಸಾಮಲ್ಲಿ ಕೂಡ ತಗೊಂಡಿಲ್ಲ. ನಮ್ಮ ವಿದ್ಯೆ ಯಾವ ರೀತಿಯಲ್ಲಿ ಮುಂದುವರಿತಿದೆ ಅನ್ನೋ ಮಾತನ್ನು ಹೇಳ್ತಾ ಇದ್ದೀನಿ. ನಾವು ಯಾವಾಗಲೂ ಪೇಪರಲ್ಲಿ ಓದುವಾಗ ನನಗೆ ಭಾಳ ಚಿಂತೆ ಆಗುತ್ತೆ. ಯಾಕಂದರೆ ನನಗೆ ಯಾರು ಹೇಳೇ ಇಲ್ಲ ನೀನು ಇಂಜಿನಿಯರಿಂಗ್ ಕೂಡ ಮಾಡು ಅಂತ. ಜೀವನದಲ್ಲಿ ಯಾವುದು ಬಂದು ಅದನ್ನು ತಗೊಂಡು ಹೋಗ್ತಾ ಇದ್ವಿ ನಾವು. ಭಾಳ ಕಷ್ಟದಲ್ಲಿ ಇಂಗ್ಲೀಷ್ನಲ್ಲಿ ಪಾಸ್ ಆದದ್ದು. ಇಂಗ್ಲೀಷ್ ಏನಂತಲೇ ಗೊತ್ತಿರಲಿಲ್ಲ. ಇದು ಈಸು ವಾಜ್ ಅಂದರೆ ಏನಂತ ಗೊತ್ತಿರಲಿಲ್ಲ ನಮ್ಮ ಊರಲ್ಲಿ. ಯಾಕಂದರೆ ನಮ್ಮದು ಮಾತೃಭಾಷೆ ತುಳು, ನಾವು ಕಲಿಯೋದು ಕನ್ನಡದ ಮಾಧ್ಯಮದಲ್ಲಿ. ಆಮೇಲೆ 5ನೇ ತರಗತಿನಲ್ಲಿ ABCD ಅಂತ ಶುರು ಮಾಡ್ತಾರೆ. 4ನೇ ತರಗತಿ ತನಕ ಒಂದು ಸ್ಲೇಟ್ ಮಾತ್ರ. 5ನೇ ತರಗತಿಯಲ್ಲಿ ABCD 26 ಶಬ್ದಗಳಿವೆ, ಅಕ್ಷರಗಳಿವೆ ಅಂತ ಗೊತ್ತಾದ ತಕ್ಷಣ ಹೇಳ್ತಾರೆ ಹಿಂದಿ ಕಲಿ ಅಂತ. ಹಾಗೆ ಎಲ್ಲ ಅದು ಒಳ್ಳೆ ಸಜ್ಜಿಗೆ ಅವಲಕ್ಕಿ ಅಂತಾರಲ್ಲ, ಆ ಥರ ಎಲ್ಲ ಮಿಕ್ಸರ್ ಆಗಿ ಹೋಗಿರ್ತಾ ಅದು. ಭಾಳ ಕಷ್ಟದಲ್ಲಿ ನಮ್ಮ ಒಬ್ಬ ಮಾವ ಇದ್ದರು, ಅವರು ಸ್ವಲ್ಪ ಇಂಗ್ಲೀಷ್ನಲ್ಲಿ ಒಳ್ಳೆದಿದ್ರು. ಅರೆ ಇದು ಈಸು ವಾಜ್ ಅಂದರೆ ಏನಂತ ಕೇಳಿದೆ ಅವ್ರ ಹತ್ರ. ಅವ್ರು ಹೇಳ್ತಾಯಿದ್ರು, ಒಂದೇನೋ ಮನುಷ್ಯ ಜೀವ ಇದ್ದರೆ ಈಸು, ಅವನು ಸತ್ರೆ ವಾಜು ಅಂತ. ಸೊ ಸ್ಟಿಲ್ ರಿಮೆಂಬರ್. ಇಲ್ಲೀಗ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ನಮ್ಮ ವಾತಾನುಕೂಲಿತ ಏರ್ ಕಂಡೀಷನಿಂಗ್ ಅಂತೀವಲ್ಲ, ಈಸ್ ಹೈಲಿ ಎನರ್ಜಿ ಇಂಟೆನ್ಸಿವ್ ಆಪ್ರೇಷನ್. ನಿಮ್ಗೆ ಗೊತ್ತುಂಟು, ಆ ಪ್ಲ್ಯಾಂಟಲ್ಲಿ ನಾವು ವರ್ಷಕ್ಕೆ 10 ಕೋಟಿ ಬೆಳೆಯ ವಿದ್ಯುತ್ತನ್ನು ನಾವು ಸೇವ್ ಮಾಡಿ, ಮೊದಲೇ ವಿ ಹ್ಯಾವ್ ಸೇವ್ಡ್ ದ್ಯಾಟ್ ಮಚ್, ಉಳಿತಾಯ ಮಾಡಿದ್ದೀವಿ. ನಿಮಗೆ ಅರ್ಥ ಆಗ್ಬೋದು ಹಾಗಾದರೆ ಎಷ್ಟು ಖರ್ಚಾಗುತ್ತೆ ಅಂತ. ಅಷ್ಟು ಅದರಲ್ಲಿ ಇಂಜಿನಿಯರಿಂಗ್ ನಾವು ಮಾಡಿ ಅದನ್ನು ವಾಪಸ್, ನಾನು ಹುಟ್ಟುವ ಮುಂಚೆ ಇದ್ದ ಪ್ಲ್ಯಾಂಟ್ ಅದು 1962, ನಾನು ಹುಟ್ಟಿದ್ದು 1964. ಆ ಪ್ಲ್ಯಾಂಟನ್ನು 2008 ಹೇಳಿದ್ರು ಎಲ್ಲ ಡಿಮಾಲಿಷ್ ಮಾಡೋಣ ಅಂತ. ಅದನ್ನು ಈಗಲೂ ನಡೆದು ಪೂರ BRC ಅದರ ಮೇಲೆ ಡಿಪೆಂಡ್ ಆಗಿದೆ. ಇನ್ನೊಂದು 10 ವರ್ಷ ಅದಕ್ಕೆ ಆಯುಷ್ಯ ಕೊಟ್ಟು ಬಂದಿದ್ವಿ ನಾವು. ಅದಕ್ಕಿಂತ ಮುಂಚೆ ಇನ್ನೊಂದು ಮಾಡ್ಬೋದು ಅಂತ. ಮತ್ತೊಂದು ಅದರದ್ದು, ನೀವು 1 ಗಂಟೆ ನಿಮ್ಮ ಏರ್ ಕಂಡೀಷನ್ ನೀವು ಮನೆಯಲ್ಲಿ ನೀವು ಆಪ್ರೇಟ್ ಮಾಡಿದರೆ ಅದರಲ್ಲಿ 15 ಲೀಟರ್ ನೀರು ಇನ್ನೊಂದು ಕಡೆ ಹೋಗುತ್ತೆ, ಗೊತ್ತುಂಟ ನಿಮಗೆ? 1 ಗಂಟೆಯಲ್ಲಿ 15 ಲೀಟರ್. ಅದು ಕೂಡ ಅವನು ಬರಾಬರ್ ಅಗರ್ ಇದು ತಗೊಳ್ಳೋದಿದ್ರೆ 30 ಲೀಟರ್ ತನಕ ಹೋಗುತ್ತೆ. ಆ ಥರ ಮಾಡಿ ನಾವು ವರ್ಷಕ್ಕೆ 45 ಕೋಟಿ ಲೀಟರ್ ನಾವು ಉಳಿತಾಯ ಮಾಡಿದ್ದೀವಿ. ಈಗ ನಮ್ಮ ನೆಕ್ಸ್ಟ್ ಇದು ಅಂದರೆ 100 ಕೋಟಿ ಅಟ್ಲೀಸ್ಟ್ BRC ನಾನು ಹೇಳ್ತಾ ಇರೋದು 100 ಕೋಟಿ. ಒಟ್ಟಿಗೆ BRC ಕನ್ಸಂಪ್ಷನ್ 280 ಕೋಟಿ ವರ್ಷಕ್ಕೆ. ಅದರಲ್ಲಿ 100 ಕೋಟಿ ನಾವು ಮಳೆ ನೀರನ್ನು ಹಿಡಿಯುವ ಇದು ಪ್ಲ್ಯಾನ್ ಮಾಡಿದ್ದೀವಿ. ಅದು ಪ್ರಾಜೆಕ್ಟ್ ಕೂಡ ಸ್ಯಾಂಕ್ಷನ್ ಆಗಿದೆ. ಆಮೇಲೆ ನಮ್ಮ ಕೋವಿಡ್ ಟೈಮಲ್ಲಿ ನಾನು ಕಾರ್ಗರಲ್ಲಿದ್ದೆ. ನಮ್ಮ ಪ್ಲ್ಯಾಂಟ್ 24/7 ನಡೀತಾ ಇತ್ತು. ನಮ್ಮ ಪ್ಲ್ಯಾಂಟಲ್ಲಿ ಆ ವಾಟರ್ ಟ್ರೀಟ್ಮೆಂಟ್ ಪ್ಲ್ಯಾಂಟಿಗೆ ಒಂದು ಕ್ಲೋರಿನ್ ನಾವು ಮಾಡ್ತಾಯಿದ್ವಿ. ಆ ಟ್ರಾಂಬೆ ಕೌನ್ಸಿಲಿಂದ ನಮ್ಮ ಯಾದವ್ ಸಾಹೇಬರು ಬಂದಿದ್ದರು, ಎನರ್ಜಿಯಿಂದ ಬಂದು ಕೇಳಿದರು, ನೀವು ಯಾರಾದರೂ ಕ್ಲೋರಿನ್ ಇದ್ದಿದ್ದು ಉಂಟಾ? ಹೌದು. ಅವ್ರು ನಮಗೆಲ್ಲ ಕಳಿಸಿದರು ಹೇಗೆ ಮಾಡೋದು ಅಂತ. ಆವಾಗ ಸೋಡಿಯಂ ಹೈಪೋಕ್ಲೋರೈಡ್ ಸೊಲ್ಯೂಷನ್ ಇದ್ದು ತುಂಬ ಡಿಮ್ಯಾಂಡ್ ಬರ್ತಾಯಿತ್ತು, ಅಂದರೆ ಸಿಗ್ತಾ ಇರಲಿಲ್ಲ. ನಾವು ಒಂದು ಪ್ಲ್ಯಾಂಟನ್ನು ನೀವು ಯೋಚಿಸಿ ಮಾಡಿ, ಮಾರ್ಕೆಟಲ್ಲಿ ಏನು ಸಿಗ್ತಾ ಇರಲಿಲ್ಲ, ಬರೀ ಹಿಂದುಗಡೆಯಿಂದ ಹೋಗಿ ನಾವು ಮೆಟೀರಿಯಲ್ ತಂದು ಕಾರ್ಗರಿಂದ ಅದನ್ನು ಪ್ಲ್ಯಾಂಟನ್ನು ಅಸೆಂಬಲ್ ಮಾಡಿ ದಿವಸಕ್ಕೆ 800 ಲೀಟರ್ ಇದ್ದು ನಾವು ಪ್ರೊಡಕ್ಷನ್ ಮಾಡ್ತಾಯಿದ್ವಿ. ಮಾಡಿ ಟಾಟಾ ಹಾಸ್ಪಿಟ್ಲಿಂದ ಆ್ಯಕ್ಟ್ರೆಕ್ ತನಕ ಅದನ್ನು ಸಪ್ಲೈ ಮಾಡ್ತಾಯಿದ್ವಿ ನಾವು ಆ ಟೈಮಲ್ಲಿ. ಸೊ ಅದೊಂದು ನನಗೆ ಭಾಳ ಖುಷಿಯಾಯಿತು. ಆ ಟೈಮಲ್ಲಿ ಡೈಲಿ ಬರ್ತಾಯಿದ್ವಿ ನಾವು. 5 ಚೆಕ್ ಪೋಸ್ಟಲ್ಲಿ ಎಲ್ಲ ನಮ್ಮನ್ನು ನಿಲ್ಲಿಸ್ತಾಯಿದ್ರು, ಬಂದು ಇಲ್ಲಿ ಮಾಡ್ತಾಯಿದ್ವಿ. ಆಮೇಲೆ ಈಗ ನಮ್ಮ ನಾವು ಸಿಟಿಯಲ್ಲಿ ಏನಾಗುತ್ತೆ, ನಮ್ಮ ಬೇಸಿಕ್ ಇದೆಯಲ್ಲ ಸಿಟಿಯಲ್ಲಿ, ಅದು ಬರೋದು ಗ್ರಾಮದಿಂದ. ನಾವು ಕುಡಿಯುವ ನೀರು, ನಾವು ತಿನ್ನುವ ಊಟ ಎಲ್ಲ ಬಿಟ್ಟು ನಾವು ತೆಕ್ಕೊಳ್ಳುವ ಗಾಳಿ ಕೂಡ ಬರಬೇಕು ವಿಲೇಜಿಂದಲೇ. ಯಾಕಂದರೆ ಈ 3 ಬೇಕಾಗಿರೋ ಅದು ಒಂದು ವಸ್ತು. ಅದಕ್ಕೆ ನಾನು ಹೇಳೋದು, ನಾವು ಯಾವುದಾದ್ರೂ ತಿನ್ನುವಾಗ ಅದನ್ನು ವೇಸ್ಟ್ ಮಾಡಬೇಡಿ. ಅದರ ಹಿಂದೆ ತುಂಬ ಕಠಿಣ ಪರಿಶ್ರಮ ಇದೆ. ನಿಮ್ಮ
ಟೇಬಲ್ಗೆ ಬರುವ ಊಟದ ಹಿಂದೆ ತುಂಬ ಕಠಿಣ ಕಷ್ಟ. ನಾನು ಒಬ್ಬ ರೈತನ ಕುಟುಂಬದಲ್ಲಿ ಹುಟ್ಟಿದವ, ನನಗೆ ಗೊತ್ತಿದೆ ಅದು ಎಷ್ಟು ಕಷ್ಟ ಇದೆ ಅಂತ. ಅದಕ್ಕೋಸ್ಕರ ಆ ವೇಸ್ಟ್ ಮ್ಯಾನೇಜ್ಮೆಂಟ್ ಇದು ನೀವು ಇದು ಹೇಳ್ತಾ ಇದ್ದೀರಲ್ಲ, ನಮ್ಮ ಮನೆಯಲ್ಲಿ ನಾವು ಆ ಕಚಡವನ್ನು ಇರಲಿಕ್ಕೆ ತಯಾರಿಲ್ಲ, ನಾವು ಇನ್ನೊಬ್ಬರ ಹತ್ರಕ್ಕೆ ಯಾಕೆ ಬೇಕು ಅಂತ. ನಾನು ನಿಮ್ಮ ಹೆಚ್ಚು ಟೈಮ್ ತಗೊಳ್ತಾ ಇಲ್ಲ. ನಾನು ಹೇಳಿದ್ನಲ್ಲ, ನಾನು ಹುಟ್ಟಿದ್ದು ಹಳ್ಳಿಯಲ್ಲಿ. ಮಂಜುನಾಥ್ ಸಾಬ್ರು ಹೇಳಿದ್ರು, ಒಂದು ಸೂಟ್ ಆದರೂ ಹಾಕ್ಕೊಂಡು ಬನ್ನಿ ಮಾರ್ರೆ ಅಂತ ಅಂದರು. ನಾನು ಹೇಳಿ ನನ್ನ ಹತ್ರ ಸೂಟೇ ಇಲ್ಲ ಗೊತ್ತಾಯ್ತಾ. ತೋ ಪರವಾಗಿಲ್ಲ ರೀ, ನೀವು ಬನ್ನಿ ಅಂತ ನನಗೆ ಇಲ್ಲಿ ಬರೋ ಒಂದು ಅವಕಾಶ, ಮಾತಾಡೋ ಅವಕಾಶ ಕೂಡ ಕೊಟ್ಟಿದ್ರಿ ನೀವು ನಮಗೆ. ಇವರು ಶಿವಪ್ರಕಾಶ್ ಅವ್ರದ್ದು ಇದೆಲ್ಲ ಸ್ಲೈಡೆಲ್ಲ ನೋಡಿದಾಗ, ಡಾಕ್ಟರ್ ರಾಜ್, ನಾನು ಕಲ್ತಿದ್ದು ಮೈಸೂರಿನಲ್ಲಿ. ಆ ಮರಗಳನ್ನು ನಾನು ಅಲ್ಲೊಂದು ನೇಚರ್ ಲವರ್ ಕ್ಲಬ್ ಅಂತ ಮಾಡಿದ್ದೆ. ಆಗ ನಟ್ಟು ಬಂದಿರುವ ಆ ಮರ ರಾಮೋಹನ್ ನನಗಿಂತ 1 ವರ್ಷ ಸೀನಿಯರ್, ನಮ್ಮ ಹಿರಿಯಣ್ಣವರಲ್ಲಿ SJC ಅವ್ರದ್ದು. ಆ ಮರ ನಾನು ಮೊನ್ನೆ ಮೈಸೂರಿಗೆ ಹೋದಾಗ ನನ್ನ ಮಗಳಿಗೆ ತೋರಿಸಿದೆ. ನಾನು ನೋಡು, ಯಾರಿಗೂ ನೆನಪಿಲ್ಲ ಈ ಮರ ಯಾರು ನಟ್ಟಿದ್ದು ಅಂತ. ಇವಾಗ ಯಾಗ ಕಾಣ್ತು ಅಂತ ನೋಡಿ. ನಾವು ಬರುವಾಗ ಇದೆಲ್ಲ ಬೋರ್ಗುಡ್ಡೆ ಆಗಿತ್ತು. ರಾಮಮೋಹನ್ ಅವರಿಗಾದ್ರೂ ಗೊತ್ತಿರ್ಬೋದು. ಅದಕ್ಕೋಸ್ಕರ ಡಾಕ್ಟರ್ ರಾಜ್ಕುಮಾರ್ ನನಗೆ ನೆನಪಾಯ್ತು. ಇವ್ರ ಹತ್ರ ಕೇಳ್ತಾ ಇದ್ದೆ, ಇವ್ರನ್ನ ನೋಡುವಾಗ ಇವರು ಸ್ವಲ್ಪ ತಪ್ಪು ಸ್ಥಳದಲ್ಲಿ ಇದ್ದಾರೆ ಮರ್ಯಾರೆ. ಇವರು ಏನಂತಾರೆ, ಈ ಶುಡ್ ಹ್ಯಾವ್ ಬಿನ್ ಎ ಫಿಲ್ಮ್ ಇಂಡಸ್ಟ್ರಿ ಆ್ಯಂಡ್ ಹಿ ಹ್ಯಾಸ್ ಗಾಟ್ ಆಲ್ ದ್ಯಾಟ್ ಕ್ವಾಲಿಟೀಸ್ ಆಫ್ ದ್ಯಾಟ್. ಮತ್ತು ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ನಾನು ನಿಮ್ಮೆಲ್ಲರಿಗೂ ಚಿರಋಣಿ. ಮತ್ತು ಈ ಕನ್ನಡ ಸಂಘ ನಾನು 2004ರಲ್ಲಿ ನಾನು ಅನುಶಕ್ತಿ ನಗರ ಬಿಟ್ಟು ಹೋಗಿದ್ದೀನಿ. ಆ ಟೈಮಲ್ಲಿ ನಮ್ಮ ನಿಂಜೂರಿನವರು ಮತ್ತು ಭಟ್ರು ಎಲ್ಲ ಆ ತಕ್ಷಶಿಲದ ಇದರಲ್ಲಿ ನಾವು ಮಾಡ್ತಾಯಿದ್ವಿ, ಸ್ಟಾಫ್ ಕ್ಲಬ್ ಎಲ್ಲ ಇದು ಮಾಡ್ತಾಯಿದ್ವಿ. ತುಂಬ ನಮಸ್ಕಾರ. ಹೆಚ್ಚೇನು ಹೇಳಲಿಕ್ಕೆ ನಿಮಗೆಲ್ಲರಿಗೂ ಹಾಗೂ ನಮ್ಮ ಈ ಕನ್ನಡ ಸಂಘಕ್ಕೆ ಉತ್ತಮ ಭವಿಷ್ಯ ಸಿಗಲಿ ಅನ್ನುವ ಒಂದು ಆಶೀರ್ವಾದವನ್ನು ಕೋರಿ ನಿಮ್ಮೆಲ್ಲರಿಗೂ ನಮಸ್ಕಾರ ಮಾಡ್ತಾರೆ. ನನ್ನ ಕನ್ನಡದಲ್ಲಿ ಏನಾದರೂ